ಅಭಿಜಿತ್ ಮಾತಾಡ್ತಿದ್ದೀನಿ, ಪ್ರತಿಧ್ವನಿ ನ್ಯೂಸ್ ಪ್ರತಿನಿಧಿ ಮಾತಾಡ್ತಿದ್ದೀನಿ. ನಿಮ್ಮ ಏರಿಯಾ ಯಾವುದು? ಬೆಂಗಳೂರಿನಲ್ಲಿ ನಿಮ್ಮ ಏರಿಯಾ ಯಾವುದು? ಜಯನಗರ. ಓಕೆ, ಈಗ SIR ಪ್ರಕ್ರಿಯೆ ಪ್ರಾರಂಭ ಆಗಿದೆ. BLO ಅಧಿಕಾರಿಗಳು ಮನೆಗೆ ಭೇಟಿ ನೀಡ್ತಾ ಇದ್ದಾರಾ? ಹೇಗ್ ಕೆಲಸ ಮಾಡ್ತಿದಾರೆ ನಿಮ್ಮ ಏರಿಯಾಗಳಲ್ಲಿ ಏನು ಅಂತ? ನಮ್ಮ ಏರಿಯಾದಲ್ಲಿ ಏನಾಗಿದೆ ಅಂದ್ರೆ ಸರ್, SIR ಇದು ಶುರು ಆಗಿದೆ. ಅದನ್ನ ಶುರು ಮಾಡಿದ್ರೆ ಅದ್ರಲ್ಲಿ ಕೆಲವು ಲೋಪದೋಷಗಳಿದೆ. ಏನು ಅಂದ್ರೆ ಅಧಿಕಾರಿಗಳು ಮನೆಗ್ ಬಂದು ಅದನ್ನ ಬರಿತಾ ಇಲ್ಲ. ಅವರು ನಮ್ಗೆ ಇದನ್ನ ಅಪ್ಲಿಕೇಶನ್ ಕೊಟ್ಟು ಹೋಗ್ತಾರೆ. ಕೆಲವರು ಕೊಟ್ಬಿಟ್ಟು ಇದು ಫಿಲಪ್ ಮಾಡಿ ಅಂತ. ಫಿಲಪ್ ಆದ್ಮೇಲೆ ಇದು ಎಡಗಡೆ ಬರ್ಬೇಕು, ಬಲಗಡೆ ಬರ್ಬೇಕು, ಇದು ಸರಿ ಇಲ್ಲ ಅಂತಾರೆ. ಅದರಿಂದ ಏನು ಪ್ರಾಬ್ಲಮ್ ಆಗ್ತದೆ ಅಂದ್ರೆ, ಕೇಂದ್ರ ಸರ್ಕಾರ ಮಾಡಿರೋ ಉದ್ದೇಶನೇನೆ ಮಧ್ಯಮ ವರ್ಗದವರು, ಕೂಲಿ ಮಾಡೋರ್ದು ವೋಟ್ಗಳು ಹಾಳಾಗಿ ಹೋಗ್ಬೇಕು ಅನ್ನೋ ಕೆಲಸ ಮಾಡಿರೋದು. ಇದು ನನ್ನ ನೇರ ಆಪಾದನೆ ಕೇಂದ್ರ ಸರ್ಕಾರ ಮೇಲೆ. ಯಾಕೆ ಅಂದ್ರೆ ಇದರಿಂದ ತುಂಬಾ ತೊಂದರೆಗಳಾಗ್ತದೆ. ಇವರು ಏನ್ ಮಾಡ್ತಾರೆ ಅಂದ್ರೆ, ಮತ್ತೆ ಏನಾದ್ರು ತಪ್ಪಾಗಿದ್ದು ಇದಾದ್ರೆ ಇನ್ನೊಂದು ಅಪ್ಲಿಕೇಶನ್ ಕೊಡಲ್ಲ, ಅದರಲ್ಲೇ ತಿದ್ಕೋಬೇಕು, ಇಲ್ಲಾಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಅದರಿಂದ ವೋಟ್ ಹೋಗ್ತದೆ. ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ. ಶ್ರೀಮಂತರು, ಓದಿರೋರು, ಬರ್ದಿರೋರು ಅದನ್ನೆಲ್ಲ ಕರೆಕ್ಟ್ ಆಗಿ ಫಿಲಪ್ ಮಾಡಿ ಇದು ಮಾಡ್ತಾರೆ. ಅದನ್ನ ಬಂದು BLO ಅಧಿಕಾರಿಗಳೇ ಮನೆಗೆ ಬಂದು ಭೇಟಿ ನೀಡಿ ಫಾರ್ಮ್ ಫಿಲಪ್ ಮಾಡ್ತಾರ ಅಥವಾ ಕೊಡ್ತಾರ ನಿಮ್ ಕೈಗಳಿಗೆ? ಕೊಡ್ತಾರೆ, ನೀವು ಮಾಡ್ಕೊಡಿ ಆಮೇಲೆ ಬರ್ತೀವಿ ಅಂತ ಹೋಗೋದು ತುಂಬಾ ಕಡೆ ನಡೆದಿದೆ. ಸರಿಯಾಗಿ ಹಾಗಾದ್ರೆ BLO ಅಧಿಕಾರಿಗಳು ಕೆಲಸ ನಿರ್ವಹಣೆ ಮಾಡ್ತಾ ಇಲ್ಲ, ಹಾಗಾದ್ರೆ ಮಾಡ್ತಾ ಇಲ್ಲ, ಪ್ರಕ್ರಿಯೆ ಸರಿ ಆಗ್ತಿಲ್ಲ ಅಂತೀರಾ? ಹಾಗಾದ್ರೆ ಆಗ್ತಾ ಇಲ್ಲ, ಕೆಲವು ಕಡೆ ಆಗ್ತಾ ಇಲ್ಲ. ಈ ಹಳ್ಳಿ ಕಡೆ ಕರೆಕ್ಟ್ ಆಗಿ ಆಗ್ತಾ ಇದೆ. ನಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ ಮನೆಗೆ ಬಂದಿದ್ದು ಮಾಡ್ತಾರೆ. ನಮ್ಗೆ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಕೇಳ್ಕೊಳ್ಳೋದು ಏನಂದ್ರೆ, ಒಂದು ಏನಾದ್ರೂ ಅಲ್ಲಿ ಫಿಲ್ಲಿಂಗ್ ಮಿಸ್ಟೇಕ್ ಆಗಿ ಅಥವಾ ಬರೆಯೋದೇನಾದ್ರೂ ವ್ಯತ್ಯಾಸ ಆದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಇನ್ನೊಂದು ಅಪ್ಲಿಕೇಶನ್ ಕೊಡುವ ಪ್ರಾವಿಷನ್ ಮಾಡ್ಬೇಕು. ಇಲ್ಲ ಅಂದಾಗ ವೋಟ್ ಒಂದು ಉಳಿಯೋದಿಲ್ಲ, ಅರ್ಧಕ್ಕರ್ಧ ವೋಟ್ ಹೊರಟೋಗ್ತದೆ ಕರ್ನಾಟಕದಲ್ಲಿ. ಓಕೆ, BLO ಅಧಿಕಾರಿಗಳು, SR ಅಧಿಕಾರಿಗಳು ಏನೆಲ್ಲ ದಾಖಲೆಗಳನ್ನ ಕೇಳ್ತಾರೆ ಬಂದಾಗ? ಆಧಾರ್ ಕಾರ್ಡ್ ನಂಬರು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಆಮೇಲೆ ಇದು ವೋಟರ್ ID ಎಲ್ಲ ಕೇಳ್ತಾರೆ. ತುಂಬಾ ಹೊಸದಾಗಿ ಮಾಡೋರಿಗೆ ತುಂಬಾ ಪ್ರಾಬ್ಲಮ್ ಇದೆ, ಆಗದೇ ಇಲ್ಲ, ಬೇಜಾನ್ ಕೇಳ್ತಾರೆ. ಹಳೇದನ್ನ ಬಂದಿರೋದನ್ನು ಅದು ಅಪ್ಲಿಕೇಶನ್ ಫಿಲಪ್ ಮಾಡಿ ಸರಿ ಇಲ್ಲ, ಹಂಗಿಲ್ಲ ಅಂತ ರಿಜೆಕ್ಟ್ ಮಾಡುವಂತ ಸಂದರ್ಭ ಬಂದಿದೆ. ಅವಾಗ ನಮಗೆ ವೋಟು, ನಾವು 40 ವರ್ಷ ವೋಟ್ ಹಾಕ್ತವ್ರು ವೋಟ್ ಇಲ್ಲ ಅಂದ್ರೆ ಬಹಳ ಮನ್ಸಿಗೆ ಬೇಜಾರಾಗ್ತದೆ. ಅದರಿಂದ ನೀವು ದಯವಿಟ್ಟು ಇದನ್ನ ತೋರಿಸ್ಬಿಟ್ಟು ಈ ತರ BLOಗಳು ಮನೆ ಬಾಗಿಲಿಗೆ ಬರ್ದೇನೆ ಮಸೀದಿಗಳಲ್ಲಿ, ಸ್ಕೂಲ್ಗಳಲ್ಲಿ, ಕಲ್ಯಾಣ ಮಂಟಪ, ಈ ಕೆಲವೊಂದು ಭವನಗಳಲ್ಲಿ ಬಂದು ಹಂಚಿ ಹೋಗ್ತಾ ಇದಾರೆ ಫಾರಂ ಅಂತೇಳಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ನೀವು? ಹೌದು, ನಮಗೂ ಅಷ್ಟೇನೆ. ಅಲ್ಲಿ ಕೆಲವು ಪರಿಚಯ ಇರೋರಿಗೆ ಅಲ್ಲೇ ಕೊಟ್ಬಿಟ್ಟು ಫಿಲಪ್ ಮಾಡ್ಕೊಡಿ ಅಂತ ಹೇಳಿ ಹೋಗ್ಬಿಡ್ತಾರೆ BLOಗಳು. ಅದರಿಂದ ಏನ್ ಗೊತ್ತಾ, ಸರಿಯಾದ ರೀತಿ ನಡೆಯಲ್ಲ. ಮತ್ತೆ ಇದು ಯಾತಕ್ಕೆ ಹಿಂಗ್ ಮಾಡ್ತಾರೆ ಅಂದ್ರೆ, ಕೆಲವು ಪ್ರಭಾವಿಗಳು, ಕೆಲವು ವ್ಯಕ್ತಿಗಳು ಹಂಗೆ ಕೊಟ್ಟು ಹೋಗಿ ಅದು ಹೋದ್ರೆ ಹೋಗ್ಲಿ ಓಟು ಅನ್ನೋ ದೃಷ್ಟಿನಲ್ಲೂ ಕೈವಾಡ ಇದೆ. ಇದು ಕೆಲವು ವ್ಯಕ್ತಿಗಳದ್ದು ಏರಿಯಾದಲ್ಲಿ ಕೈವಾಡ ಇದೆ. ಯಾವ್ದೋ ಬೇರೆ ಪಾರ್ಟಿಗಳು ಇದು ಮಾಡಿ ಕೊಟ್ಟೋಗ್ರಿ. ಯಾವ ಪಾರ್ಟಿ ಕೈವಾಡ? ಯಾರು ಬರ್ತಾರೆ ಪಾರ್ಟಿಯವರು ಬರ್ತಾ ಇದ್ದಾರೆ, BJP ಅವರು ಬರ್ತಾ ಇದ್ದಾರೆ, ಕಾಂಗ್ರೆಸ್, BJP ಅವ್ರದ್ದು ಕೈವಾಡಗಳಿದೆ ಅಲ್ಲಿ. ಕೆಲವರು ವೋಟ್ಗಳು ಒಳ್ಳೆ ಕಾಂಗ್ರೆಸ್ಗೆ ವೋಟ್ ಹಾಕೋದು ಹೋದ್ರೆ ಹೋಗ್ಲಿ. ಈ ಒಂದು ವಿಚಾರದಲ್ಲಿ ನೇರ ಒಂದು ಆಪಾದನೆ ಇದೆ. ಇದರಿಂದ ಒಳ್ಳೇದಂತೂ ಆಗೋದಿಲ್ಲ, ತುಂಬಾ ಕೆಟ್ಟದ್ದು ಜಾಸ್ತಿ ಇದೆ. ಇದು ಕೇಂದ್ರ ಸರ್ಕಾರ ಮಾಡಿರೋದೇನೆ ವೋಟ್ ಕಡಿಮೆ ಆಗ್ಲಿ, ಅಫಿಷಿಯಲ್ ವೋಟ್ ಹೆಚ್ಚಾಗ್ಲಿ, ಕೂಲಿ ಮಾಡೋರು, ಮಧ್ಯಮ ವರ್ಗದವ್ರು ವೋಟ್ ಹಾಳಾಗಿ ಹೋಗ್ಲಿ, ಅವಾಗ ನಾವು ಈಸಿಯಾಗಿ ಗೆದ್ಕೋಬಹುದು ಅಂತ ಕೇಂದ್ರ ಸರ್ಕಾರದ ಹುನ್ನಾರ ಅಂತ ನೇರ ಆಪಾದನೆ ನಂದು. ಅಲ್ಲ, SIR ಪ್ರಕ್ರಿಯೆಗೆ BLO ಅಧಿಕಾರಿಗಳಿಗೆ ಸರಿಯಾಗಿ ಮಾರ್ಗದರ್ಶನ ಅಥವಾ ಅವ್ರಿಗೆ ಸರಿಯಾಗಿ ಟ್ರೈನಿಂಗ್ ಅಲ್ಲಿ ಕೊಡ್ಲಿಲ್ವಾ ಅಥವಾ ಏನು ಕೇಳೋರಿಲ್ವಾ ಅಂತ ಅವರಿಗೆ ಆ ತರನೇ ಆಗಿದೆ ಸರ್. ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಬಿಡ್ತಾರೆ, ಒಂದ್ ಕಡೆ ಕೆಲವರು ಪರಿಚಯ ಇದ್ರೆ ಅಪ್ಲಿಕೇಶನ್ ಫಿಲಪ್ ಮಾಡಿ ಅಂತ ಕೊಟ್ಬಿಟ್ಟು ಹೋಗ್ತಾರೆ ಮನೆ ಬಾಗ್ಲಿಗೆ. ಸರಿ ನಡೀತಾ ಇಲ್ಲ. ಮಾಧ್ಯಮ ಮುಖಾಂತರ ಇದೊಂದು
ಸರಿಪಡಿಸಿ. ನನಗೆ ಮೇಲಾಗಿ ಏನ್ ಗೊತ್ತಾ, ಏನಾದ್ರೂ ಅಕ್ಷರ ಸರಿ ಇಲ್ಲ, ಬರ್ದಿದ್ ಸರಿ ಇಲ್ಲ ಅಂದ್ರೆ ಅದಕ್ಕೊಂದು ಪ್ರಾವಿಷನ್ ಮಾಡ್ಬೇಕು, ಇನ್ನೊಂದು ಅಪ್ಲಿಕೇಶನ್ ಕೊಡಂಗ್ ಮಾಡ್ಬೇಕು. ಇಲ್ಲ ನೀವಿಲ್ಲಿ ಅಕ್ಷರ ತಪ್ಪು ಮಾಡಿದ್ದೀರಿ, ನಿಮ್ ಓಟ್ ಇಲ್ಲ ಅನ್ನೋ ಲೆಕ್ಕದಲ್ಲಿ ಬಂದಾಗ ಗಾಬರಿ ಆಗ್ತಾರೆ ಪಬ್ಲಿಕ್. ಯಾರು ಹೊಣೆ ಅಂತೀರಾ ಹಾಗಾದ್ರೆ ಈ ತರ ಈ ಮಸೀದಿಗಳಲ್ಲಿ ಸ್ಕೂಲ್ಗಳಲ್ಲಿ ಈ ತರ ಅದೆಲ್ಲ ಮಾಡಬಾರ್ದು. ಹೊಣೆ ಯಾರು ಜವಾಬ್ದಾರಿ, ಹೊಣೆ ಯಾರು ಸರ್? ಹೊಣೆ ಸರ್ಕಾರನು ಇದನ್ನ ಇನ್ನೂ ಸೀರಿಯಸ್ ಆಗಿ ತಗೊಳ್ಬೇಕು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡೈಲಿ ಹೇಳ್ತಾರೆ, ಹುಷಾರಾಗಿ ನೋಡ್ಕೊಳ್ಳಿ, ನಿಮ್ ಓಟು ಹೊಟ್ಟೋಗ್ತದೆ, ಕಷ್ಟ ಇದೆ ಅಂತ ದಿನ. ಅದೆಲ್ಲ ಏನು ಓಕೆ, ನನ್ ಖುಷಿ ಇದೆ, ಸರಿ ಇದೆ. ಆದ್ರೂ ನೋಡಿ ಸರ್, ಇದಕ್ಕೆ ಕೆಲವು ಪ್ರಾವಿಷನ್ ಮಾಡ್ಬೇಕು. ಅಲ್ಲಿಂದಾನೇ ಬಂತು, ಅದೇನೋ ವ್ಯತ್ಯಾಸ ಆದ ತಕ್ಷಣ ನಿಮ್ ಓಟ್ ಹೋಯ್ತು ಅಂತ ಗಾಬರಿ ಮಾಡಿ ತೊಂದರೆ ಆಗ್ತಾ ಇದೆ ಪಬ್ಲಿಕ್ಕಿಗೆ. ಅಲ್ಲ, ಉದ್ದೇಶಪೂರ್ವಕವಾಗಿ ಏನಾದ್ರೂ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಕೈ ಬಿಡೋದು, ಕ್ಯಾನ್ಸಲ್ ಮಾಡೋದು ಆಗ್ತಾ ಇದೆಯಾ ಅಥವಾ ಏನು? ದೇಶಪೂರ್ವಕವಾಗಿ ಈದ್ ಕಾಟ ಕೊಟ್ಟಾಗ್ಲೇ ಬಿಟ್ಟು ಹೋಗ್ಬಿಡ್ತದೆ. ಚಿಕ್ಕ ಪುಟ್ಟ ಸಣ್ಣ ಸಣ್ಣ ವ್ಯಕ್ತಿಗಳದ್ದೆಲ್ಲ ಈಗ ಅದ್ರ ಹಿಂದೆ ಬೀಳೋರು ಯಾರಿದ್ದಾರೆ? ಅಯ್ಯೋ ಹೋದ್ರೆ ಹೋಯ್ತಪ್ಪ, ಇನ್ನೇನ್ ಮಾಡೋದು ಅನ್ನೋ ಮಟ್ಟಿಗೆ ಬರ್ತಾರೆ. ಇದು ಉದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರ ಈ ತರ ಮಾಡಿದ್ರೆ ನಮ್ಗೆ ಅನುಕೂಲ ಅಂತ ಮಾಡಿರೋದು ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರದ ಈ ಒಂದು ಸರ್ವೆ SIR ಪ್ರಕ್ರಿಯೆ ಬಗ್ಗೆ ಏನ್ ಹೇಳ್ತೀರಾ ನೀವು? ಕೊನೆಯದಾಗಿ ಏನ್ ಹೇಳ್ತೀರಾ? ಕೊನೆಯದಾಗಿ ನಂದು ಇಷ್ಟೇನೆ, ಬಹಳ ಇನ್ನೂ ಒಂದ್ ಸಾರಿ ನಮ್ಮ ಸರ್ಕಾರದವರು ಎಲ್ಲ ಸೇರಿ ಹೇಳಿ ಮನೆ ಮನೆಗೆ ಹೋಗಿ ಚೆಕಪ್ ಮಾಡಿ ನೀಟಾಗಿ ಅವರೇ ಫಿಲಪ್ ಮಾಡಿ ಯಾವ್ದು ವ್ಯತ್ಯಾಸ ಆಗದಿದ್ದಂಗೆ ನೋಡ್ಕೋಬೇಕು. ನೋಡ್ಕೊಂಡ್ರೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಈ ಓಟಿನ ಪ್ರಕಾರ ಎಲ್ಲ ಹಳೆ ಓಟ್ದವರು ಎಲ್ಲರೂ ಓಟ್ ಹಾಕಂಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇಲ್ಲ ಅಂದ್ರೆ ಈ ಪ್ರಕ್ರಿಯೆ ಸರಿ ಹೋಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಎಸ್, ಓಕೆ, ಧನ್ಯವಾದಗಳು ಈ ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.